ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದಂಗನೇ ಗುಂಡಿನ ದಾಳಿ ನಡೆದು ಹೋಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ಅಧ್ಯಕ್ಷರು ಕಕ್ಕಾಬಿಕ್ಕಿಯಾದರು, ತಕ್ಷಣ ಟೇಬಲ್ ಕೆಳಗಡೆಗೆ ಹೊಕ್ಕೊಂಡ್ರು. ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ನಡೆದಂಥ ಕಾರ್ಯಕ್ರಮ. ವೈಟ್ ಹೌಸ್ ಪ್ರತಿನಿಧಿಗಳು ಔತಣಕೂಟ ಏರ್ಪಡಿಸಿದ್ರು. ಆ ಔತಣಕೂಟದಲ್ಲಿ ಫೈರಿಂಗ್ ಆಯಿತು. ಗುಂಡಿನ ಸದ್ದು ಕೇಳಿದ್ದೇ ತಡ. ಎಷ್ಟರ ಮಟ್ಟಿಗೆ ಅಂದರೆ ಯಾವ ದೊಡ್ಡ ರಾಷ್ಟ್ರದ ಅಧ್ಯಕ್ಷ ಬೇಕಾದಾಗಿರ್ಬೋದು, ಪ್ರಾಣ ಭೀತಿ ಅನ್ನುವಂಥದ್ದು ಅತ್ಯಂತ ಸಹಜ. ತಕ್ಷಣಕ್ಕೆ ಅವರು ಟೇಬಲ್ ಕೆಳಗಡೆಗೆ ಕೂತುಬಿಟ್ರು. ನೋಡಿ, ಇದು ಸಂಗತಿ. ಹಿಲ್ಟನ್ ಹೋಟೆಲ್ನಲ್ಲಿ ಇದ್ದಕ್ಕಿದ್ದಂಗೆ ಜನ ಬೆಚ್ಚಿ ಬಿದ್ದುಬಿಟ್ರು. ಇಂಥ ಒಂದು ದೊಡ್ಡ ಕಾರ್ಯಕ್ರಮ, ಅದರಲ್ಲೂ ಅಮೆರಿಕದ ಅಧ್ಯಕ್ಷರೇ ಇದ್ದಾರೆ, ಅವರ ಎದುರುಗಡೆನೇ ಇದೆಲ್ಲ ಆಯಿತು ಅಂತಂದರೆ ಏನಾಗಬೇಕು ಗತಿ. ತಕ್ಷಣಕ್ಕೆ ಟ್ರಂಪ್ ಟೇಬಲ್ ಕೆಳಗಡೆ ಸೇರ್ಕೊಂಡ್ಬಿಟ್ರು. ಸುತ್ತ ಪಡೆ ಅವ್ರನ್ನ ಸುತ್ತುವರಿತು. ಆಗಬೇಕಾದಂಥ ದೊಡ್ಡ ಅನಾಹುತ ತಪ್ಪು ಹೋಯಿತು. ಆ ಅವನ್ನ ಶೂಟ್ ಮಾಡಿದ್ರು. ಅಷ್ಟೇ ಅಲ್ಲ, ಅವನನ್ನು ಹಿಡಿದಿದ್ದಾರೆ ಕೂಡ ಜೀವಂತವಾಗಿ. ಹಿಲ್ಟನ್ ಹೋಟೆಲ್ ಮುಖ್ಯದ್ವಾರದ ಬಳಿನೇ ಈ ಅಟ್ಯಾಕ್ ಆಯಿತು. ಎಕ್ಸ್ಕ್ಲೂಸಿವ್ ದೃಶ್ಯಗಳು ತೋರಿಸ್ತೀವಿ ನಾವೀಗ. ಭದ್ರತಾ ಸಿಬ್ಬಂದಿಯನ್ನು ತಳ್ಳಿ ಅವನು ಓಡಿ ಬರ್ತಾನೆ. ಮೆಟಲ್ ಡಿಟೆಕ್ಟರ್ ಹತ್ರ ಬರ್ತಿದ್ದಂಗೆ ನೋಡಿ, ಹಿಲ್ಟನ್ ಹೋಟೆಲ್ನ ಮುಖ್ಯದ್ವಾರದ ಬಳಿ ಮೇನ್ ಡೋರ್ ಹತ್ರನೇ ಇದೆಲ್ಲದೂ ಕೂಡ ನಡೆದು ಹೋಯಿತು. ಬರ್ತಿದ್ದಂಗೆ ಅವನು ಫೈರಿಂಗ್ ಮಾಡ್ಕೊತಾನೆ ಬಂದ. ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಭದ್ರತಾ ಸಿಬ್ಬಂದಿಯನ್ನು ತಳ್ಳಿ ಗುಂಡು ಹಾರಿಸ್ತಾನೆ ಓಡಿ ಬಂದ ಅವನು. ಅಷ್ಟೇ ಅಲ್ಲ, ಹೋಟೆಲ್ ಮುಖ್ಯದ್ವಾರದ ಹತ್ತಿರ ಬರ್ತಿದ್ದಂಗೆ 5 ರಿಂದ 6 ಸುತ್ತು ಫೈರಿಂಗ್ ಮಾಡ್ತಾನೆ. 5 ರಿಂದ 6 ಸುತ್ತು. ಅಮೆರಿಕದ ಅಧ್ಯಕ್ಷರು ಎಲ್ಲಾದರೂ ಪಾಲ್ಗೊಳ್ತಾರೆ ಅಂತಂದರೆ 7 ಸುತ್ತಿನ ಕೋಟೆ ಅದು. ಅಷ್ಟು ಸುಲಭವಾಗಿ ಯಾರೂ ಕೂಡ ಪ್ರವೇಶ ಮಾಡೋಂಗಿಲ್ಲ. ಈ ಅಧ್ಯಕ್ಷ ಆಗೋದಕ್ಕಿಂತ ಮೊದಲು ಆದಂಥ ದಾಳಿಗಳು ಬೇರೆ. ಆದರೆ ಅಧ್ಯಕ್ಷ ಆದಮೇಲೆ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಹೆಂಗೋ ರಕ್ಷಣೆ ಮಾಡಿದರು. ಒಂದೇ ಸರಿ ಅವನು ಗುಂಡು ಹಾರಿಸಿದ್ನಲ್ಲ, ಅದು ಗಾಜಿಗೆ ಬಡಿತು, ಗ್ಲಾಸ್ ಒಡೆದೋಯ್ತು. ಆ ಸದ್ದಿನಿಂದಾಗಿ ಎಲ್ಲರೂ ಎಚ್ಚೆತ್ಕೊಂಡ್ರು. ಇಲ್ಲ ಅಂದಿದ್ದರೆ ಗೊತ್ತೇ ಆಗ್ತಿರ್ಲಿಲ್ವೇನೋ. ಇನ್ನು ಗುಂಡಿನ ದಾಳಿ ಮಾಡಿದವನು, ಅವನನ್ನು ಅರೆಸ್ಟ್ ಮಾಡಲಾಗಿದೆ. ತಕ್ಷಣಕ್ಕೆ ಅವನ್ನ ಹಿಡಿದ್ರು, ನೆಲಕ್ಕೆ ಕಡಿವಿದ್ರು, ಕೈಗಳನ್ನು ಕಟ್ಟಿದ್ರು, ಆರೋಪಿಯನ್ನು ವಶಕ್ಕೆ ಪಡೆದರು. ನೋಡಿ, ಇವನೇ ಆ ದಾಳಿಕೋರ. ಈಗ ಇವನ ಮೇಲೆ ಪುಂಖಾನುಪುಂಖವಾದ ಕಥೆಗಳು ಬರ್ತವೆ. ಅವನಿಗೆ ತಲೆ ಸರಿ ಇರಲಿಲ್ಲ, ಅವನಂತರ ಹುಚ್ಚಿನ ಥರ ಆಡ್ತಾ ಇದ್ದ, ಅವನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ, ಇಂಥವೆಲ್ಲವೂ ಕೂಡ ಇದು ಎಲ್ಲ ದೇಶದಲ್ಲೂ ಕೂಡ ಆಗುವಂಥದ್ದು ಇದೇನೇ. ನಮ್ಮಲ್ಲೂ ಕೂಡ ನಾವು ನೋಡ್ತೀವಿ. ಏನಾದರೂ ಈ ತಿಕ್ಕಲಾಟಗಳನ್ನ ಆಡ್ತಾರಲ್ಲ, ಅಂಥವರಿಗೆ ತಕ್ಷಣಕ್ಕೆ ಕಟ್ಟುವಂಥ ಹಣೆಪಟ್ಟಿ ಏನಪ್ಪ ಅಂತಂದ್ರೆ ಅವ್ನು ತಲೆ ಸರಿ ಇರಲಿಲ್ಲ ಅಂತ, ಅಲ್ಲಿಗೆ ಎಲ್ಲ ಮುಗಿದೋಯ್ತು. ತಲೆ ಸರಿ ಇರಲಿಲ್ಲ ಅನ್ನೋದಲ್ಲ, ಈ ಬೇಸತ್ತು ಹೋಗಿರ್ತಾರೆ ಜನ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಬೇಸತ್ತು ಹೋಗಿರ್ತಾರೆ. ಯಾಕಂದರೆ ಈ ರೀತಿ ಹುಚ್ಚಾಟ ಆಡುವಂಥ ಅಧ್ಯಕ್ಷನನ್ನು ನೋಡೇ ಇಲ್ಲ. ಇವನ ಹೆಸರು ಥಾಮಸ್ ಅಂತ, 31 ವರ್ಷ, ಕ್ಯಾಲಿಫೋರ್ನಿಯಾದವನು, ಟ್ಯೂರೆನ್ಸ್ ನಿವಾಸಿ. ಇವನು ಥಾಮಸ್ ಆ್ಯಲನ್. ಶಸ್ತ್ರಾಸ್ತ್ರ ಹಿಡ್ಕೊಂಡೇ ಬಂದಿದ್ದ ಥಾಮಸ್ ಆ್ಯಲನ್. ಅವನನ್ನು ಹೆಡೆಮುರಿ ಕಟ್ಟಿದ್ರು. ಒಂದು ಚೂರು ಏನಾದರೂ ಎಡವಟ್ಟಾಗಿದ್ದಿದ್ರೆ ಆಗಬಾರದಂಥ ಅನಾಹುತ ನಡೆದು ಹೋಗ್ಬಿಡ್ತಾ ಇತ್ತು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಯಾವ ಪರಿ ಅವನು ಓಡಿ ಬಂದವನು ಯಾವ ರೀತಿ ದಾಳಿ ಮಾಡ್ದ. ಅಲ್ಲಿದ್ದಂಥ ಸಿಬ್ಬಂದಿ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ರು. ಬರ್ತಾನೆ ಅವನು ಫೈರಿಂಗ್ ಮಾಡ್ಕೊತಾನೆ ಬಂದ. ಆ ಗುಂಡು ಗ್ಲಾಸ್ಗಳಿಗೆ ತಗಲ್ತು. ಆ ಗ್ಲಾಸ್ ಒಡೆಯೋವಂಥ ಸದ್ದಿದೆಯಲ್ಲ, ಆ ಸದ್ದಿಂದ ಒಳಗಡೆ ಇದ್ದಂಥವ್ರು ಎಚ್ಚರಗೊಂಡ್ರು. ನಾವು ಒಂದಿಷ್ಟು ಒಳಗಡೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತೀವಿ. ಯಾರೋ ಒಬ್ಬ ಇದ್ದಕ್ಕಿದ್ದಂಗೆ ಕುತ್ಕೊಂಡಿರುವಂಥವನು ರಪ್ಪಂತ ಈ ಕಡೆ ತಿರುಗ್ತಾನೆ. ತಕ್ಷಣಕ್ಕೆ ತಿರುಗ್ತಾನೆ.